ಅವ ಮೇಡಮ್ ಅವ್ರಿಗೆ ಬೈದೆ ಹೋದ್ರೆ ನಿಂಗೆ ಸಮಾಧಾನನೇ ಆಗಲ್ವಾ? ಲೇ ಅನಿಕಂದ್ ನೆಂತ್ಕಲ್ಲ, ನೀವೆಲ್ಲ ಹಿಂಗೆ ಮಾಡಿನೇಯ ಅಕ್ಕ ತಮ್ಮ ಇಬ್ರು ಒಂದೇ ಥರ ಆಗಿರೋದು. ಅವ್ರ ಮನೇಲಿ ಪೂಜೆ ಐತೆ ಅಂತ ಗೊತ್ತಿದ್ರು ಅಲಿಯಕ್ಕೆ ಹೋಗಿದ್ದ, ಈಗ ಇವಳೋಗವಳೆ. ಒಟ್ಟಿನಲ್ಲಿ ನಮ್ಮ ಮನೆಗೆ ಕೆಟ್ಟ ಹೆಸರು ತರಬೇಕು ಅಂತಾನೆ ಮತ್ತೆ ಬಂದು ಒಕ್ಕರ್ಸ್ಕೊಂಡ್ರೆ ಕಾಣ್ತದೆ. ನೀನೇನಮ್ಮೆ ಅವ್ರ ಆಳಿಕೆಲ್ಲ ತಾಳ ಆಗ್ತಾ ಇದ್ಯಾ ನೀನು? ಅಪ್ಪಯ್ಯ, ಯಾಕಪ್ಪಯ್ಯ ಹಿಂಗೆಲ್ಲ ಮಾತಾಡಿರಿ? ಈಗ ತಾನೇ ಒಳ್ಳೇದಾಗಲಿ ಅಂತ ಪೂಜೆ ಮೂಡಿಸಿದ್ದೀವಿ, ಒಳ್ಳೆ ಮಾತಾಡಿ. ನಡ್ರಿ, ನೀವು ಊಟ ಮಾಡಿ ನಡ್ರಿ. ನೀಲಂಬ್ರಿ ಕರ್ಕೊಂಡು ನಡಿಯಮ್ಮಿ. ನಡಿಯಪ್ಪ, ನೀನು ಮನೆಗೆ ದೊಡ್ಡ ಮನುಷ್ಯ, ನೀನು ಹೇಳ್ದಂಗೆ ಆಗಲಿ, ನಡಿ. ಲೇ ಸಿದ್ದು, ಏನ್ಲಾಯ್ತು? ಇಂಥ ಟೈಮಲ್ಲಿ ಎಲ್ಲೆಲ್ಲಿಗ್ಲೇ ಹೋಗಿದ್ದೆ? ಅಣ್ಣ, ನಮ್ಮನ್ನೊಬ್ಬ ಫಾಲೋ ಮಾಡ್ತಿದ್ದ ಅಂತ ಹೇಳ್ತಿದ್ನಲ್ಲ, ಅವನಿಲ್ಲೇ ಗೋಡೌನಲ್ಲಿದ್ದಂತೆ. ಅವನ ಕಡೆ ಹುಡುಗ ಒಬ್ಬ ನಮ್ಮ ಮನೆಗೆ ಬಂದಿರೋದು ನೋಡಿ ಮೇಡಮ್ ಅವರನ್ನು ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿಗೆ ಹೋದ್ಮೇಲೆ ನನಗೆ ಫೋನ್ ಮಾಡಿದ್ರು. ನಾನು ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟರಲ್ಲಿ ಅವನ್ನ ಕೊಲ್ಲೋ ಪ್ರಯತ್ನ ಮಾಡಿದ್ದಾರೆ. ಆದರೆ ಈಗ ಪ್ರಾಣಾಪಾಯದಿಂದ ಬಚಾವಾಗಿ ಕೋಮಾದಲ್ಲಿದ್ದಾನೆ. ಪೊಲೀಸ್ ಅವರು ಅವನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಅವನಿಂದ ಬೇರೆ ವಿಷಯ ಏನಾದರೂ ಗೊತ್ತಾಯ್ತಾ? ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ವಿ ಕಣಣ್ಣ. ಅವ್ನು ಏನೋ ಬಾಯಿ ಬಿಡೋಷ್ಟರಲ್ಲಿ ಪ್ರಜ್ಞೆ ತಪ್ಪಿಟ್ಟ. ಈಗ ಅವ್ನು ಪ್ರಜ್ಞೆ ಬರೋವರೆಗೂ ನಾವೇನು ಮಾಡೋಕ್ಕಾಗೋದಿಲ್ಲ. ನಾನೇ ಇನ್ನೊಂದು ಸ್ವಲ್ಪ ಬೇಗ ಹೋಗಿದ್ದಿದ್ರೆ ಹೀಗೆಲ್ಲ ಆಗದೆ ಇರೋ ಹಾಗೆ ನೋಡ್ಕೋಬೋದಾಗಿತ್ತು. ಅದು ಯಾವ ಮಾಯಿನಲ್ಲಿ ಯಾರು ಬಂದು ಹೀಗೆಲ್ಲ ಮಾಡಿದ್ರೋ ಒಂದು ಗೊತ್ತಿಲ್ಲ. ಭಾವನವ, ಅವನು ಏನೋ ನಿಜ ಹೇಳ್ಬಿಡ್ತಾನೆ ಅಂತ ಗೊತ್ತಾಗಿನೇ ಅವ್ನಿಗೆ ಹಿಂಗೆ ಮಾಡೋರೆ ಕಣವ. ಯಾವುದಕ್ಕೂ ನೀವಿಬ್ರು ಜೋಪಾನವಾಗಿರವ. ಇವತ್ತು ನನ್ನ ಕೈಯಾರೆ ನಮ್ಮಣ್ಣಂಗೆ ಇಂಥ ಗತಿ ಬರೋದಕ್ಕೆ ನೀನೇ ಕಾರಣ ಭಾವನಾ. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಈಗ ಅಣ್ಣ ಕೋಮದಿಂದ ಹೊರಗೆ ಬಂದರೆ ಇನ್ನೂ ಅಪಾಯ. ಅದಕ್ಕೊಂದು ದಾರಿ ಮಾಡಬೇಕು. ರೀ, ಅಣ್ಣಂಗೆ ಫೋನ್ ಮಾಡಿಬಿಡ್ತೀನಿ. ಯಶ್ವ, ನೀವು ಮತ್ತೆ ಫೋನ್ ಮಾಡ್ತೀರ ಕಣ? ಪಿಕ್ ಮಾಡಿಯಪ್ಪ, ಲೌಡ್ ಸ್ಪೀಕರ್ ಆನ್ ಮಾಡಿ. ಲಕ್ಷ್ಮಿ, ಹೇಗಿದ್ಯಮ್ಮ? ಅಣ್ಣ ಚೆನ್ನಾಗಿದೆಯಾ? ನಾವು ಚೆನ್ನಾಗಿದ್ದೀವಮ್ಮ. ಇವತ್ತೇನೋ ಈ ಅಣ್ಣನ ನೆನಪು ಮಾಡ್ಕೊಂಡ್ಬಿಟ್ಟಿದ್ಯಾ? ಅಣ್ಣ, ನೀನನ್ನು ಮರೆತರೆ ತಾನೇ ನೆನಪು ಮಾಡ್ಕೋಬೇಕು. ನೀನು ಯಾವಾಗಲೂ ನೆನಪಲ್ಲೇ ಇರ್ತೀಯ. ನಾನೀಗ ಫೋನ್ ಮಾಡಿದ್ದು ಯಾಕೆ ಅಂದರೆ, ನಮ್ಮ ಮನೇಲಿ ಇವರು ಒಂದು ಹೊಸದಾಗಿ ಸರ್ವಿಸ್ ಸ್ಟೇಷನ್ ಶುರು ಮಾಡ್ತಿದ್ದಾರೆ. ಅದು ನಾಳೆನೇ ಮುಹೂರ್ತ ಚೆನ್ನಾಗಿದೆ ಅಂದರು. ಹಾಗಾಗಿ ನಾಳೆ ಪೂಜೆ ಇಟ್ಕೊಂಡಿದ್ದೀನಿ. ನೀವೆಲ್ಲರೂ ಖಂಡಿತವಾಗ್ಲೂ ಬರಬೇಕು. ಹೌದು, ಪೂಜೆಗೆ ದಯವಿಟ್ಟು ನೀವೆಲ್ಲ ಬರಬೇಕು. ಇಂಥ ಒಳ್ಳೆ ಕಾರ್ಯಕ್ಕೆ ಬರದಲ್ಲಿರೋಕ್ಕಾದ್ರೆ ಶ್ರೀನಿವಾಸ್, ಖಂಡಿತ ಬಂದೇ ಬರ್ತೀವಿ. ಆಗಲಿ ಅಣ್ಣ, ನೀನೊಬ್ಬನೇ ಬರೋದಲ್ಲ, ಅಪ್ಪ ತನು ವಿಶ್ವ ಎಲ್ಲರನ್ನೂ ಕರ್ಕೊಂಬರ್ಬೇಕು. ಅವರೆಲ್ಲ ಅಲ್ಲೇ ಇದ್ದರೆ ಫೋನ್ ಕೊಡು, ಹೇಳ್ತೀನಿ. ಅತ್ತೆ, ಅವರೆಲ್ಲ ಮನೇಲಿದ್ದಾರೆ. ನಾನು ಮತ್ತೆ ಅಪ್ಪ ಮಾತ್ರ ಇಲ್ಲೇ ಇರೋದು. ನಾವು ಯಾವುದೋ ಕೆಲಸದ ಮೇಲೆ ಬೆಂಗಳೂರಿಗೆ ಬಂದಿದ್ದೀವಿ. ಓ ಹೌದಾ, ಸರಿ. ನಾನು ಹೇಳಿಕ್ಕೆ ಕೇಳಿಸ್ಕೊಂಡೆ ಅಲ್ವಾ? ನೀನು ಖಂಡಿತ ಬರ್ಬೇಕಣೋ. ಈ ಅತ್ತೆ ನೋಡೋದಕ್ಕೆ ವಿಶ್ವ ಬರ್ದೇ ಇರ್ತಾನ? ನಾನು ಮಾತ್ರ ಅಲ್ಲ, ಮನೆಯವ್ರು ಎಲ್ಲರನ್ನೂ ಕರ್ಕೊಂಡು ಬರ್ತೀನಿ. ಹಾಂ ಲಕ್ಷ್ಮಿ, ಇಲ್ಲಿ ಕೆಲಸ ಮುಗಿದ್ಮೇಲೆ ಹಾಗೆ ಮನೆ ಹತ್ರ ಬಂದು ಹೋಗ್ತೀವಿ. ನೀವೆಲ್ಲ ಮನೇಲಿ ಇರ್ತೀರಲ್ವಾ? ಹ್ಞೂ ಅಣ್ಣ, ಮನೇಲೇ ಇರ್ತೀವಿ. ನಾಳೆ ಕಾರ್ಯಕ್ರಮ ಇದೆಯಲ್ಲ, ಅದಕ್ಕೆಲ್ಲ ತಯಾರಿ ಮಾಡ್ಕೋಬೇಕು. ಎಲ್ಲೂ ಹೋಗಲ್ಲ. ಹಾಂ ಆಗ್ಲಮ್ಮ. ಸರಿ ಅಣ್ಣ. ವಿಶ್ವ, ಮನೆಗೆ ಹೋಗ್ತಾ ಹಾಗೆ ಲಕ್ಷ್ಮಣ ನೋಡ್ಕೊಂಡು ಹೋಗೋಣ ಕಣ? ಸರಿಯಪ್ಪ, ಹೋಗೋಣ ಬನ್ನಿ. ಖುಷಿ ಆಯ್ತಾ? ನಿಮ್ಮ ಅಣ್ಣ ಬರ್ತಾರೆ ಅಂದ ತಕ್ಷಣ ಮುಖದಲ್ಲಿ ಕಳೆ ನೋಡು. ಈ ಖುಷಿನಲ್ಲಿ ಮಾಡಬೇಕಾದ ಕೆಲಸ ಮರ್ತ್ಬಿಡ್ಬೇಡ. ಬೆಳಗ್ಗೆನೆ ಪೂಜೆ. ಇನ್ಯಾವುದು ಫೋನ್ ಇಲ್ಲ? ಯಾರಿಗೆ? ಲಕ್ಷ್ಮಿ, ಸಿದ್ದು ಭಾವನ ಅವ್ರಿಗೆ ಮಾಡಬೇಕಲ್ಲ. ಅಲ್ಲ, ಹೇಳು ಬ್ರೋ. ಹರೀಶ,
ಯಾರಿಗೇನು ಡೌಟ್ ಬರಲಿಲ್ಲ ತಾನೇ? ಡೌಟ್ ಏನು ಬಂದಿಲ್ಲ. ಒಳ್ಳೇದೇ ಆಯಿತು ನೀನು ಹೊಸ ಬಟ್ಟೆ ಕೊಡಿಸಿದ್ದು. ಇಲ್ಲದಿದ್ದರೆ ತುಂಬ ಕಷ್ಟ ಆಗಿರುತ್ತೆ ಕಣ. ಸಿಂಚನ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಬಿಟ್ಟಿದ್ಲು. ಏನೋ ಸಮಾಧಾನ ಮಾಡಿದ್ದಾಯಿತು. ಆದರೆ ನಮ್ಮ ಮಾವ ಬಾಯಿಗೆ ಬಂದಾಗೆಲ್ಲ ಬೈದ್ಬಿಟ್ರು ಕಣ. ಲವ್, ಮೂಳೆ ತಿನ್ನೋನು ಮೂಳೆ ಇಲ್ದಿರೋ ನಾಲ್ಗೆಲ್ಲಿ ಏನೇನೋ ಮಾತಾಡಿದ್ರೆ ನೀನು ಯಾಕೆ ತಲೆ ಕೆಡ್ಸ್ಕೊತೀಯ? ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರು. ನಿಮ್ಮ ಮತ್ತೆ ಒಡೆಯೋ ಬಗ್ಗೆ ಏನೂ ಕೇಳಿಲ್ಲ ತಾನೇ? ಇಲ್ಲ ಬ್ರೋ, ಸದ್ಯ ನಮ್ಮ ಅತ್ತೆ ಹತ್ರ ಇಸ್ಕೊಂಬಂದಿದ್ದಕ್ಕೆ ಸರಿ ಹೋಯಿತು. ಸಿಂಚನನ್ನ ಹತ್ರ ಇಸ್ಕೊಂಬಂದಿದ್ದಿದ್ರೆ ಮನೆಯ ರಣರಂಗ ಆಗ್ಬಿಟ್ಟಿರೋದು. ನಿನ್ನ ಪರಿಸ್ಥಿತಿ ಹೇಗಿದೆ? ಘೋರವಾಗಿದೆ ಕಣ. ಹೇಗಾದರೂ ಮಾಡಿ ದುಡ್ಡು ಅರೇಂಜ್ ಮಾಡಿ ಆ ಫೈನಾನ್ಷಿಯರಿಗೆ ದುಡ್ಡು ಕೊಟ್ಟು ಅಡ ಇಟ್ಟಿರೋ ಮನೆ ಪತ್ರನ ಬಿಡಿಸ್ಕೊಂಡೇ ಸಾಕಾಗಿದೆ ಕಣ. ಇಲ್ಲಾಂದ್ರೆ ಎಲ್ಲಿ ಮನೆ ಹತ್ರ ಬಂದು ಗಲಾಟೆ ಮಾಡ್ತಾನಂತ ಟೆನ್ಷನ್ ಆಗ್ತಿದೆ. ಒಬ್ಬರು ನನಗೂ ಅದೇ ಭಯ ಆಗ್ತಿರೋದು ಕಣ. ಅಲ್ಲೋ 3 ದಿನದೊಳಗೆ ಒಡವೆ ವಾಪಸ್ ತಂದು ಕೊಡ್ತೀನಿ ಅಂತ ಹೇಳಿದ್ದೆ. ಅಷ್ಟು ದುಡ್ಡು ಹೇಗೋ ಹೊಂದಿಸೋದು? ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಕಣೋ. ಏನು ಮಾಡೋಕ್ಕೂ ಗೊತ್ತಾಗ್ತಿಲ್ಲ. ಪೂಜೆ ಕೂತಿದ್ರು ಮನಸ್ಸಿಗೆ ಸಮಾಧಾನನೇ ಇಲ್ಲ. ಯೋಚನೆ ಮಾಡಬೇಡ ಕಣ, ನಾನೇನಾದರೂ ಮಾಡ್ತೀನಿ, ನೀನು ಧೈರ್ಯವಾಗಿರು. ಹೇಗೋ ಧೈರ್ಯವಾಗಿರೋದು? ಅಲ್ವೋ, ನಾನು ಒಡವೆನ ಅಡ ಇಟ್ಟು ದುಡ್ಡು ತೊಗೊಂಬಂದಿರೋದು. ಅದಕ್ಕೆ ಎಲ್ಲನೋ ಇಷ್ಟೊಂದು ಭಯ ಆಗ್ತಿರೋದು. ಏನು ಮಾಡೋದು? ನೀನೇ ಹೇಳೋ, ಒಂದು ಐಡಿಯಾ ಕೊಡೋ. ಲವ್, ಹಲ್ಲು ಕೊಟ್ಟಿರೋ ದೇವರು ತಿನ್ನೋದಕ್ಕೆ ಹಲ್ವಾ ಕೊಡಲ್ವೇನಾ? ನೋಡ, ಏನಾದರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ನೀನು ತಲೆ ಕೆಡ್ಸ್ಕೊಬೇಡ. ಮನೆಯವ್ರ ಹತ್ರ ಮಾತ್ರ ಏನೂ ಆಗಿಲ್ಲ ಅನ್ನೋ ಥರ ಇರು. ಸರಿ, ಏನೋ ಮಾಡು, ಒಟ್ಟಲ್ಲಿ ನಾನು ಕಾಪಾಡೋ ಅಷ್ಟೆ. ಓಕೆ. ಹೇಗೋ ಕಷ್ಟಪಟ್ಟು ದುಡ್ಡು ಹೊಂದಿಸ್ದೆ, ಆದರೆ ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅನ್ನೋವಾಗಾಯ್ತು. ಈಗ ಮನೆ ಪತ್ರ ಹೇಗೆ ಬಿಡಿಸ್ಕೊಳ್ಳಿ? ಆ ಫೈನಾನ್ಷಿಯರ್ ಫೋನ್ ಮಾಡಿದ್ರೆ ಏನು ಹೇಳಲಿ? ದೇವ್ರೆ, ನೀನೇ ನನಗೊಂದು ದಾರಿ ತೋರ್ಸಪ್ಪ. ರೀ, ಇದೇನಿದು? ಯಾಕೆ ಹಿಂಗೆ ನಿದ್ದೆ ಮಾಡಿದೆ ಯೋಚನೆ ಮಾಡ್ಕೊಂಡು ಕೂತಿದ್ದೀರಾ? ಏನಿಲ್ಲ ಕಣೆ, ನಿಂಗೆ ಮಲ್ಕೊಳ್ಳೆ. ಪಕ್ಕದಲ್ಲಿ ನೀವು ಗೂಬೆ ಥರ ಹಿಂಗೆ ಕಣ್ಣು ಬಿಟ್ಕೊಂಡು ಕೂತಿದ್ರೆ ಹೆಂಗ್ರಿ ನಿದ್ದೆ ಬರುತ್ತೆ? ಏನಾಯಿತು? ಹಲ್ಲೋಯ್ತಿದ್ಯಾ? ಮಾತ್ರೆ ತಂದ್ಕೊಡ್ಲಾ? ಒಂದು ಕೆಲಸ ಮಾಡ್ತೀನಿ, ಒಂದು ಲವಂಗ ತಂದ್ಕೊಡ್ತೀನಿ, ಹಲ್ಲಿನ ಮಧ್ಯೆ ಇಟ್ಕೊಂಡು ಮಲ್ಕೊಳ್ಳಿ, ಸರಿ ಹೋಗುತ್ತೆ. ಏನಿಲ್ಲ ಕಣೆ, ನಿನ್ನ ಪಡೆಗೆ ನೀನು ಮಲ್ಕೊಳ್ಳೆ. ಸುಮ್ಮನೆ ನೋವು ಅನ್ಭವಿಸ್ತೀರಲ್ಲ, ಲವಂಗ ಇಟ್ಕೊಂಡ್ರೆ ನೋವು ಕಮ್ಮಿ ಆಗುತ್ತೆ ಅಂತ ಹೇಳಿದೆ. ನಿಮ್ಗೆ ನೋವು ತಿನ್ನೋದೇ ಇಷ್ಟ ಆದರೆ ನಾನೇ ಮಾಡೋಕ್ಕಾಗುತ್ತೆ. ನನ್ನ ಚಿಂತೆ ನನಗಾದರೆ ಇವಳಿಗೆ ಏನೋ ಚಿಂತೆ. ಹಾಕ್ರೋ ಹಾಕ್ರೋ